ದಿವಿಕುಳ್ಳಿರ್ದು ಸಭೆ ಬಲ್ಲುದೆ ದಾನವ, ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ ಬಲ್ಲರೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ, ಹುಣಸೆಯ ಹೂವೆಲ್ಲ ಕಾಯಾಗಬಹುದೇ ರಾಮನಾಥ. ಶ್ರೀಮಂತಿಕೆ ಇರುವವರೆಲ್ಲ ಉದಾರತೆಯಿಂದ ದಾನ ಮಾಡುವುದಿಲ್ಲ. ಯುದ್ಧಕ್ಕೆ ಹೋದವರೆಲ್ಲ ಸಾಯುತ್ತಾರೆ ಎಂಬುದು ಸುಳ್ಳು. ಆಯುಧವನ್ನು ಹಿಡಿದವರೆಲ್ಲ ನೂರಕ್ಕೊಬ್ಬರಂತೆ ಸಾವಿರಕ್ಕೊಬ್ಬರಂತೆ ಕೊಲ್ಲುವರೆಂಬುದು ಸುಳ್ಳು. ಹಾಗೆ ಹುಣಸೆ ಮರದಲ್ಲಿ ಬಿಟ್ಟ ಎಲ್ಲ ಹೂಗಳು ಕಾಯಾಗುತ್ತವೆ ಎಂಬುದು ಅದು ಕೂಡ ಸುಳ್ಳು ಎಂಬುದು ದೇವರ ದಾಸಿಮಯ್ಯನವರ ಈ ವಚನದಲ್ಲಿ ಹೇಳುತ್ತಾರೆ. ಈ ಸೃಷ್ಟಿಯಲ್ಲಿ ಎಲ್ಲರೂ ಎಲ್ಲವನ್ನು ಅಥವಾ ಮಹತ್ವವಾದ ಕಾರ್ಯವನ್ನು ಮಾಡುತ್ತಾರೆಂಬುದು ಸಾಧ್ಯವಿಲ್ಲ ಎಂಬ ಪರೋಕ್ಷ ಪ್ರಶ್ನೆ ಎತ್ತುತ್ತಿದ್ದಾರೆ. ಇದಕ್ಕೆ ಉತ್ತರ ಸಾಧ್ಯವಿಲ್ಲ ಎಂಬುದೇ ಆಗಿದೆ. ಇಲ್ಲಿ ಎಷ್ಟೇ ಜನ ಹುಟ್ಟಿದರೂ ಸಾಧಕರಾಗುವುದು ಕೆಲವರು ಮಾತ್ರ ಎಂಬುದರ ಅರ್ಥ ಇಲ್ಲಿದೆ. ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರದೆ, ಅದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಅದು ನೀ ಮಾಡಿದ ಜಗದ ಬಿಣ್ಣಾಣದೊಡಲು ಕಾಣ ರಾಮನಾಥ. ಈ ನಮ್ಮ ಶರೀರ ಎಂತಹ ವಿಚಿತ್ರ ಎಂಬುದು ಈ ವಚನದಲ್ಲಿ ಹೇಳುತ್ತಿದ್ದಾರೆ. ಸ್ವತಃ ನಾವು ಕೂಡ ನಮ್ಮ ದೇಹವನ್ನು ನಿಯಂತ್ರಿಸಲು ಆಗುವುದಿಲ್ಲ. ಇದಕ್ಕೆ ಹೀಗೆ ಇಂತಹ ಪ್ರಶ್ನೆ ದೇವರ ದಾಸಿಮಯ್ಯನವರು ಕಾಡಿದೆ. ಅದನ್ನು ಈ ವಚನದಲ್ಲಿ ಹೀಗೆ ಹೇಳುತ್ತಿದ್ದಾರೆ. ಈ ನನ್ನ ಶರೀರದ ನನ್ನದೇ ಆಗಿದ್ದರೆ ನನ್ನ ನಿಯಂತ್ರಣದಲ್ಲಿ ಇರುತ್ತಿತ್ತು, ಅಥವಾ ನಿನ್ನ ಶರೀರವಾಗಿದ್ದರೆ ನಿನ್ನ ನಿಯಂತ್ರಣದಲ್ಲಿ ಇರುತ್ತಿತ್ತು. ಆದರೆ ಅದು ನನ್ನ ಇಚ್ಛೆಯ ಪ್ರಕಾರವೂ ಇಲ್ಲ, ನಿನ್ನ ಇಚ್ಛೆಯ ಪ್ರಕಾರವೂ ಇರುವುದಿಲ್ಲ. ಹಾಗಾಗಿ ಅದು ನನ್ನ ದೇಹವೂ ಅಲ್ಲ, ನಿನ್ನ ದೇಹವೂ ಅಲ್ಲ. ಅದು ದೈವ ಸೃಷ್ಟಿಸಿದ ಈ ಜಗತ್ತೆಂಬ ಚಮತ್ಕಾರದ ಒಡಲಾಗಿದೆ ಕಾಣ ರಾಮನಾಥ ಎನ್ನುತ್ತಿದ್ದಾರೆ. ದೇವರ ದಾಸಿಮಯ್ಯನವರು ಈ ಸೃಷ್ಟಿ ಹೇಗೆ ಯಾರ ನಿಯಂತ್ರಣಕ್ಕೂ ಸಿಗುವುದಿಲ್ಲವೋ ಹಾಗೆ ಈ ದೇಹ ಕೂಡ, ಏಕೆಂದರೆ ಅದು ರಾಮನಾಥನ ಚಮತ್ಕಾರದ ಸೃಷ್ಟಿ ಎನ್ನುತ್ತಿದ್ದಾರೆ. ತಾಯ ಗರ್ಭದ ಶಿಶು ತಾಯ ಕುರುಹನರಿಯದು, ಆ ತಾಯಿ ಶಿಶುವಿನ ಕುರುಹನೆಂದು ಅರಿಯಳು. ಮಾಯಾಮೋಹದಲ್ಲಿಪ್ಪ ಭಕ್ತರು ದೇವರನ್ನರಿಯರು, ಆ ದೇವರು ಆ ಭಕ್ತರನೆಂದು ಅರಿಯನು ಕಾಣ ರಾಮನಾಥ. ತಾಯಿಯ ಗರ್ಭದಲ್ಲೇ ಇರುವ ಮಗುವಿಗೆ ತನ್ನ ತಾಯಿಯ ಗುರುತು ಗೊತ್ತಿರುವುದಿಲ್ಲ. ಹಾಗೆ ಆ ತಾಯಿ ತನ್ನ ಗರ್ಭದಲ್ಲೇ ಮಗುವನ್ನು ಹೊತ್ತಿದ್ದರೂ ಅದರ ಗುರುತು ಅವಳಿಗೂ ಇರುವುದಿಲ್ಲ. ಅಂದರೆ ತನ್ನ ತಾಯಿ ಹೇಗಿದ್ದಾಳೆ ಎಂಬುದು ಆ ಮಗುವಿಗೆ ಗೊತ್ತಿಲ್ಲ, ಹಾಗೆ ತನ್ನ ಮಗುವಿಗೂ ತನ್ನ ತಾಯಿ ಹೇಗಿದ್ದಾಳೆ ಎಂಬುದು ಗೊತ್ತಿಲ್ಲ. ವಿಚಿತ್ರವೆಂದರೆ ಇಬ್ಬರು ಜೊತೆಯಲ್ಲೇ ಇದ್ದಾರೆ. ಹಾಗೆ ಮಾಯ ಮೋಹದಲ್ಲಿ ಮುಳುಗಿದ ಜನರು ತಮ್ಮೊಳಗೆ ಇರುವ ದೇವರನ್ನು ಅರಿಯಲಾರರು. ಅಲ್ಲದೆ ಆ ದೇವರು ಕೂಡ ಇಂತಹ ಮಾಯಾಮೋಹದ ಭಕ್ತರನ್ನು ಗುರುತಿಸಲಾರ ಎಂಬುದು ಇಲ್ಲಿನ ಅರ್ಥ. ಅಂದರೆ ನಮ್ಮಲ್ಲೇ ಇರುವ ಭಗವಂತನನ್ನು ಕಾಣಬೇಕಾದರೆ ಮಾಯಾಮೋಹಗಳನ್ನು ತೊರೆಯಬೇಕು ಎನ್ನುವುದು ದೇವರ ದಾಸಿಮಯ್ಯನವರ ಮಾತಿನ ಅರ್ಥ.